ಕೊನೆಗೆ ನಾನು ನಮ್ಮ ಡೈರೆಕ್ಟರ್ಗಳಿಗೆ ಯಾರಿಗೂ ಕೊಟ್ಟಿಲ್ಲ, ಗೊತ್ತಿಲ್ಲ, ನಮ್ಮ ಸಿಬ್ಬಂದಿ ವರ್ಗಕ್ಕೂ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು 60 ಕೋಟಿ ರೂಪಾಯಿ ಘೋಷಣೆ ಮಾಡ್ತೀನಿ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಅಧಿಕಾರವನ್ನ ವಹಿಸಿಕೊಂಡಂತ ಸಂದರ್ಭದಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಸರ್ಕಾರ 4 ರೂಪಾಯಿ ಹಾಲಿನ ದರವನ್ನ ರೇಟ್ ಜಾಸ್ತಿ ಮಾಡಿ, 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಆ 4 ರೂಪಾಯಿಯನ್ನು ಕೂಡ ರೈತರಿಗೆ ಕೊಡಬೇಕು ಅಂತ ಹೇಳಿ, ಸೊ ರೈತರಿಗೆ 4 ರೂಪಾಯಿ ಅಂತ ಕೊಡಬೇಕು. ಮಾರಾಟ ಮಾಡ್ತಕ್ಕಂತ ಹಾಲಿನ ಬೆಲೆ ಮಾತ್ರ 4 ರೂಪಾಯಿ ಜಾಸ್ತಿ ಆಯ್ತು. ನಮ್ಮ ಒಟ್ಟು KMF 16 ಹಾಲು ಒಕ್ಕೂಟಗಳಲ್ಲಿ ನಾವು ಕಲೆಕ್ಟ್ ಮಾಡ್ತಕ್ಕಂಥದ್ದು 1,05,00,000 ಲೀಟರ್ ಹಾಲು ಆ ಸಂದರ್ಭದಲ್ಲಿ ನಾವು ಟಚ್ ಮಾಡಿದ್ವಿ. ನಮ್ಮಲ್ಲೂ ಕೂಡ ಸುಮಾರು 18 ಲಕ್ಷ ಲೀಟರ್ ಹಾಲು ನಮ್ಮ ಉತ್ಪತ್ತಿಯನ್ನ ಮಾಡ್ತಾರೆ. ನಾವು ಹಾಲನ್ನ ಹಾಲಿನ ರೂಪದಲ್ಲಿ ಮಾರ್ತಕ್ಕಂಥದ್ದು ಕೇವಲ 9.5 ಲಕ್ಷದಿಂದ 10 ಲಕ್ಷ ಲೀಟರ್ ಹಾಲು. ಹಾಲಿಗೆ ಮಾತ್ರ ಬೆಲೆ 4 ರೂಪಾಯಿ ಜಾಸ್ತಿ ಆಯ್ತು. ಇನ್ನು 8 ಲಕ್ಷ ಲೀಟರ್ಗೆ ಹಾಲಿನ ಬೆಲೆ ಜಾಸ್ತಿ ಆಗಲಿಲ್ಲ. 8 ಲಕ್ಷ ಲೀಟರ್ಗೂ ಕೂಡ ನಾವು ರೈತರಿಗೆ 4 ರೂಪಾಯಿನ ಸೇರಿಸಿ ಕೊಡಬೇಕು. ಅದು ನಮ್ಮ ಒಕ್ಕೂಟಗಳ ಎಲ್ಲ ಒಕ್ಕೂಟಗಳಲ್ಲಿ ಮುಂದೆ ಇರತಕ್ಕಂತ ಒಂದು ದೊಡ್ಡ ಸವಾಲು.